ಹಲೋ ಗಾಯ್ಸ್, ಹೇಗಿದ್ದೀರಾ ಎಲ್ಲರೂ? ನೋಡ್ತಾ ಇರ್ಬೋದು ಗಾರ್ಡನ್ ಹೇಗಿದೆ ಅಂತ ಅಂದ್ಬಿಟ್ಟು. ನಿಮ್ಗೆ ಇವತ್ತು ಹೇಳ್ತೀನಿ ಯಾವ್ಯಾವ ಗಿಡ ನನ್ನ ಹತ್ರ ಇದೆ ಅಂತ. ನೋಡಿ, ಗ್ರೋ ಬ್ಯಾಗ್ ಇದೆ, ಅದರಲ್ಲೇ ನಾನು ನಿತ್ಯ ಮಲ್ಲಿಗೆ ಹಾಕ್ಕೊಂಡಿದ್ದೀನಿ. ನೋಡಿ, ನಿತ್ಯ ಮಲ್ಲಿಗೆ ಹಾಕ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ಬಟ್ಟೆ ಕಂಬಿ ಒಣಗಾಕಕ್ಕೆ ಅಂತ ಕಟ್ಟಿದ್ದೆ, ಅದ್ರ ಮೇಲೇ ಬಿಟ್ಟಿದ್ದೀನಿ. ನೋಡ್ಬೋದು ನೀವು, ಸುಮಾರು ಮೊಗ್ಗಾಗಿದೆ. ಅದ್ರದ್ದು ಹೂವು ಎಲ್ಲ ನಾನು ತೆಗೆದಿಟ್ಕೊಂಡಿದ್ದೀನಿ. ತೋರಿಸ್ತೀನಿ ನಿಮಗೆ ಹೇಗಿದೆ ಅಂತ ಅಂದ್ಬಿಟ್ಟು. ಇದು ಡೇರೆದು ಗಡ್ಡೆ ಬರುತ್ತಲ್ಲ, ಆ ಗಡ್ಡೆನ ಹಾಕಿರೋದ್ರಿಂದ ಇವಾಗ ಚಿಗುರ್ತಾ ಇದೆ. ಇದು ಏನು ಹೇಳ್ತಾರೋ ನನಗೆ ಗೊತ್ತಿಲ್ಲ. ಏನೋ ಅಯ್ಯಪ್ಪ ಹೂವು ಸಮಥಿಂಗ್ ಏನೋ ಹೇಳ್ತಾರೆ. ಅದಿದು ಹೂವು ಬರ್ತಾ ಇದೆ. ಇದು ನೋಡ್ಬೋದು ನೀವು, ಮುತ್ತು ಮಲ್ಲಿಗೆ ಅಂತ ಹೇಳ್ತಾರೆ. ಚಿಕ್ಕದಾಗಿ ಅದನ್ನು ಹಾಕ್ಕೊಂಡಿದ್ದೀನಿ. ಇದು ಕಣಗ್ಲೆ ಹೂವು. ಕಣಗ್ಲೆಯಲ್ಲೇ ಇದು ಬಿಳಿ ಹೂವು. ಇದರಲ್ಲೇ ಪಿಂಕು, ಲೈಟ್ ಪಿಂಕು ಎಲ್ಲ ಬರುತ್ತೆ. ನಾನು ವೈಟ್ ಇರಲಿಲ್ಲ ಅಂತ ಇದೊಂದು ತಂದು ಹಾಕ್ಕೊಂಡಿದ್ದೀನಿ. ಇದರಲ್ಲೇ ಒಂಥರ ಪರ್ಪಲ್ ಕಲರ್ ಹೂವು ಬರುತ್ತೆ. ನಿಮ್ಗೆ ಯಾವಾಗಾದರೂ ತುಂಬ ಬಿಟ್ಟಿರತ್ತೆ ಅವಾಗ ತೋರಿಸ್ತೀನಿ. ಇದು ಗೊತ್ತಲ್ಲ, ಇದು ನಿಮಗೆ ಲೆಮನ್ ಗ್ರಾಸು. ಅದನ್ನು ಈ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ನೋಡಿ, ಒಂದು ಚಿಕ್ಕ ಪಾಟು, ಒಂದು ಎಲೆ ತಂದು ನನ್ನ ಕಸಿನ್ ಮನೆಯಿಂದ ಹಾಕ್ಕೊಂಡಿದ್ದು. ಎಷ್ಟು ದೊಡ್ಡದಾಗಿ ಬೆಳೆದಿದೆ ಅಂತ. ತುಂಬ ಹೂ ಕೊಡ್ತು ಲಾಸ್ಟ್ ಇಯರು. ಮನೇಲಿ ಇದ್ದಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಬ್ರಹ್ಮಕಮಲ ಇದು ತುಂಬ ದೊಡ್ಡದಾಗಿದೆ. ಆ್ಯಕ್ಚುಲಿ ಇದನ್ನು ಒಂದು ಗ್ರೋ ಬ್ಯಾಗಿಗೆ ಶಿಫ್ಟ್ ಮಾಡಬೇಕು. ಆಮೇಲೆ ಲಾಲ್ ಬಾಗಲ್ಲೇ ನಾನು ಒಂದು 2-3 ವರ್ಷದಿಂದ ಒಂದು ಲೆಮನ್ದು ಗಿಡ ಹಾಕ್ಕೊಂಡಿದ್ದೆ. ಅದರಲ್ಲಿ ಕಾಯೇ ಬಿಟ್ಟಿರಲಿಲ್ಲ ಗೈಸ್. ಬಟ್ ಲಾಲ್ ಬಾಗಲ್ಲಿ ತಗೋ ಗಿಡಗಳೆಲ್ಲ ತುಂಬ ಚೆನ್ನಾಗಿ ಬಂದಿದೆ. ನೋಡಿ, ಎಲೆನೇ ಇಲ್ಲ. ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದರೆ ಖುಷಿ ಆಗುತ್ತೆ. ಇದಾಗಲೇ ನನಗೆ 6 ಹಣ್ಣಿದೆ ಇಲ್ಲಿ. ಅದಕ್ಕೆ ಮುಂಚೆ ನಾನು ಒಂದು 3 ಹಣ್ಣು ಕಿತ್ತಿದ್ದೀನಿ ಆಲ್ರೆಡಿ. ಆಮೇಲೆ ಈ ಗ್ರೋ ಬ್ಯಾಗಲ್ಲಿ ನೋಡಿ, ಜಾಜಿ ಹೂವು ಕೂಡ ಹಾಕ್ಕೊಂಡಿದ್ದೀನಿ. ಇದು ಮೊನ್ನೆ ಎಲ್ಲ ರೀಪಾಟ್ ಮಾಡಿದ್ದಕ್ಕೆ ಇವಾಗ ಚೆನ್ನಾಗಿ ಚಿಗುರ್ತಾ ಇದೆ. ನೋಡಿ, ಇಲ್ಲಿ ಮೊಗ್ಗೆಲ್ಲ ಬಿಟ್ಟಿದೆ. ನೋಡಿ, ಮೊಗ್ಗು ಬಿಟ್ಟಿದೆ, ಚೆನ್ನಾಗಿ ಬಂದಿದೆ. ಇದು ದಾಸವಾಳ. ಇದನ್ನು ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ನೋಡಿ, ಕಲರ್ಸ್ ಯಾವ ಕಲರ್ ಇದೆ ನೋಡಿ. ಪಿಂಕ್, ಲೈಟ್ ಒಂಥರ ಪಿಂಕ್ ಕಲರು. ತುಂಬ ಹಳೆ ಗಿಡನೇ. ಹೂವು ಗಿಡ ತುಂಬ ಹೂ ಬಿಡುತ್ತೆ, ಅಷ್ಟೊಂದು ಹೂ ಬಿಡುತ್ತೆ. ಇಲ್ಲಿ ಕೆಳಗಡೆ ಟಬ್ಬಲ್ಲೇ ಹಸಿಮೆಣ್ಸಿನ್ಕಾಯಿನೂ, ಒಂದು ಬ್ಲ್ಯಾಕ್ ಕಲರ್ ನೀಲ್ಕಮಲ್ ಅಂತ ಬರುತ್ತೆ. ಆ ಟಬ್ಬಲ್ಲಿ ನಾನು ಸ್ವಲ್ಪ ಹಸಿಮೆಣ್ಸಿನ್ಕಾಯಿನೂ ಪಾಲಕ್ಕು ಜೊತೆಲಿ ಹಾಕ್ಕೊಂಡಿದ್ದೆ. ಆಲ್ರೆಡಿ 2 ಸರಿ ನಾನು ಹಾರ್ವೆಸ್ಟ್ ಮಾಡಾಗಿದೆ ಪಾಲಕ್ಕು. ಈಗ ಹಸಿಮೆಣ್ಸಿನ್ಕಾಯಿ ಗಿಡಗಳು ಈಗ ಉಟ್ಕೊಳ್ತಾ ಇದೆ. ಇದರಲ್ಲಿ ಚೆನ್ನಾಗಿರೋದು ನೋಡಿಬಿಟ್ಟು ಇಷ್ಟೊಂದು ಇಡಲ್ಲ, ತೆಗಿಬೇಕಾಗತ್ತೆ ದೂರಕ್ಕೆ. ಇದು ಸಸಿ ಇರಲಿ, ಈಗ ಎಷ್ಟುದ್ದ ಬೆಳೆಯುತ್ತೋ ಅಷ್ಟು ಚೆನ್ನಾಗಿರೋದು ನೋಡಿ ಆಮೇಲೆ ಕಿತ್ಬಿಡ್ತೀನಿ. ಇದು ನೀವು ನೋಡಿರ್ತೀರ, ಟೇಬಲ್ ಆರೆಂಜ್ ಅಂತ, ತುಂಬ ಹುಳಿಯಾಗಿರುತ್ತೆ ಆ್ಯಕ್ಚುಲಿ. ನೋಡಿ, ತುಂಬ ಗಿಡ ತುಂಬ ಎಷ್ಟು ಬಿಟ್ಟಿದೆ ಅಂತಂದ್ಬಿಟ್ಟು, ತುಂಬ ಬಿಟ್ಟಿದೆ. ಇದನ್ನು ಜ್ಯೂಸ್ ಕೂಡ ಮಾಡ್ಬೋದು. ಇಲ್ಲ ಅಂತಂದರೆ ಈ ಗ್ರೀನ್ ಟೀ ಥರ ಮಾಡಿ ಅದ್ರ ಮಧ್ಯಾಹ್ನ ಹಾಕ್ಕೊಂಡು ಕುಡಿಬೋದು. ನನಗೆ ಗೊತ್ತಿಲ್ಲ ಆ್ಯಕ್ಚುಲಿ, ಆದರೆ ತುಂಬ ಹುಳಿ ಇರುತ್ತೆ. ಇಲ್ಲ ನಾವು ಚಿಕ್ಕ ವಯಸ್ಸಲ್ಲಿ ತಿಂತಾಯಿದ್ವಲ್ಲ, ಆ ಥರ ಉಪ್ಪು ಖಾರ ಹಾಕ್ಕೊಂಡಾದರೂ ಇದನ್ನು ಹಚ್ಕೊಂಡು ತಿನ್ಬೋದು. ಆಮೇಲೆ ಇದು ನೋಡಿ, ಇದು ಕನಕಾಂಬ್ರ ಹೂವು ಗಿಡ. ಈಗ ಮಳೆ ಬಂದಮೇಲೆ ತುಂಬ ಚೆನ್ನಾಗಿ ಚಿಗುರಿದೆ, ಎಷ್ಟೊಂದು ಹೂವು ಬಿಟ್ಟಿದೆ ಅಂತ. ಆಮೇಲೆ ಇದೆಲ್ಲ ರೀಪಾಟ್ ಮಾಡಿಸಿರೋದು, ನೀವು ನೋಡ್ತಾ ಇರ್ತೀರ ಇಲ್ಲಿ. ಇದರಲ್ಲೇ ಒಂಥರ ಬಿಳಿ ದಾಸವಾಳ ಬಿಡುತ್ತೆ ಚಿಕ್ಕದಾಗೆ. ಇದು ಒಂದು ರೆಡ್ ಕಲರ್ ದಾಸವಾಳ ಬಿಡುತ್ತೆ. ಇದು ತುಂಬ ಒಂದು 8 ವರ್ಷದ ಹಳೇ ಗಿಡ. ಇದರಲ್ಲಿ ಒಂದೊಂದೇ ಹೂ ಕೊಡುತ್ತೆ, ಆರೆಂಜ್ ಕಲರ್ ಆಗಿದೆ ಆಯಿತಾ. ನೀವು ನೋಡ್ತಾ ಇರ್ಬೋದು, ತುಂಬ ದೊಡ್ಡ ಗಿಡ ಏನಲ್ಲ, ಒಂದೇ ಹೂ ಬಿಡೋದು, ಆದರೆ ತುಂಬ ದೊಡ್ಡ ಹೂವು ಬಿಡುತ್ತೆ. ಇದು ಒಂಥರ ದಾಸವಾಳ. ಇಲ್ಲಿ ಮೇಲೆ ನಾನು ಇಟ್ಕೊಂಡಿರೋದೆಲ್ಲ ಹಣ್ಣಿನ ಗಿಡ ಮತ್ತು ದಾಸವಾಳ ಮಾತ್ರನೇ. ಇದು ಕಾಕಡ ಅಂತಾರೆ. ಈ ಥರ ಇದ್ರ ಫುಲ್ಲು ಹೂವು ಬಿಡುತ್ತೆ ಗೈಸ್, ಬಿಳಿ ಹೂವು ಫುಲ್ಲು ಕಾಕಡ ಅಂತಾರೆ. ತುಂಬ ದೊಡ್ಡ ಮಗು ಇದ್ರ ತುಂಬ ಬಿಡುತ್ತೆ. ಈಗ ಸೀಸನ್ ಇಲ್ಲ, ತುಂಬ ಬಿಟ್ಟಿದೆ ಆಲ್ರೆಡಿ. ಇದು ನೋಡಿ, ಒಂಥರ ಪಿಂಕ್ ದಾಸವಾಳ. ಮೇಲೆ ನಾನು ಆಲ್ಮೋಸ್ಟ್ ಹಣ್ಣು ತರಕಾರಿ ಇಂಥದ್ದೇ ಜಾಸ್ತಿ ಇಟ್ಕೊಂಡಿರೋದು. ನೋಡ್ತಾ ಇರ್ಬೋದು ನೀವು ಇಲ್ಲಿ ಗಿಡಗಳನ್ನ. ಇದು ಕರ್ಬೇವಿನ ಸೊಪ್ಪು ಗಿಡ.
ನೋಡಿ. ಇದರಲ್ಲೇ 2 ಥರ ಕರಿಬೇವಿದೆ. ಮೋಸ್ಟ್ಲಿ ಇದು ನನಗೆ ನಾಟಿ ಅನಿಸುತ್ತೆ, ಇದು ಫಾರಮ್ಮು. 2 ಒಂದರಲ್ಲೇ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಮೊದಲು ಗ್ರೋ ಬ್ಯಾಗಲ್ಲಿ ಹಾಕಿದ್ದೆ, ಗ್ರೋ ಬ್ಯಾಗ್ ಕಿತ್ತೋಯ್ತು ಅಂತ ಅಂದ್ಬಿಟ್ಟು ಈಗ ದೊಡ್ಡ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಅದ್ರ ಕೆಳಗೆ ಯಾಕೆ ವೇಸ್ಟ್ ಮಾಡಬೇಕು ಅಂತ ಹಸಿಮೆಣ್ಸಿನ್ಕಾಯಿ ಸಸಿಗಳನ್ನೂ ನಾನು ಹಾಕ್ಕೊಂಡಿದ್ದೀನಿ. ಯಾಕೆ ಜಾಗ ವೇಸ್ಟ್ ಮಾಡಬೇಕು ಅಂತಂದ್ಬಿಟ್ಟು ಅದರಲ್ಲಿ ಎಷ್ಟು ಬರುತ್ತೋ ಬರಲಿ ಮೆಣಸಿನ್ಕಾಯಿ ಅಂತ ಇಷ್ಟು ಜಾಗ ಬಿಟ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ಇದೊಂಥರ ನೋಡಿ, ಇಲ್ಲಿದೆ ಇದೊಂಥರ ಕೆಂಪು ದಾಸವಾಳ, ತುಂಬ ಚೆನ್ನಾಗಿದೆ ಕಲರು ನೋಡೋದಕ್ಕೆ. ಆಮೇಲೆ ಇದರಲ್ಲೇ ನಾನು ಆಗಲೇ ಹೇಳಿದ್ನೆಲ್ಲ ಕಣಗ್ಲೆ, ಅದರಲ್ಲೇ ನಾನು ರೀಪಾಟ್ ಮಾಡಿ ಎಲ್ಲ ಕಟಿಂಗ್ ಮಾಡಿರೋದಕ್ಕೆ ಈಗ ಮಳೆಗೆ ಬಂದಮೇಲೆ ನೋಡಿ ಚಿಗುರ್ತಾ ಇದೆ, ತುಂಬ ಚೆನ್ನಾಗಿ ಚಿಗುರ್ತಾ ಇದೆ. ಇದರಲ್ಲೇ ನನ್ನ ಹತ್ರ ಒಂದು ಲೈಟ್ ಪಿಂಕು, ಇಲ್ಲೊಂದಿದೆ ನೋಡಿ ಗಿಡ, ಇದರಲ್ಲೇ ಡಾರ್ಕ್ ಪಿಂಕ್ ಇದೆ. ಆಮೇಲೆ ಇದು ಬಂದು ನಿಮಗೆ ಗೊತ್ತಲ್ಲ ಪಾರಿಜಾತ ಅಂತ ನೋಡಿ. ಇದರಲ್ಲೇ ನಾನು ರೀಪಾಟ್ ಮಾಡೋಕ್ಕೆ ಮುಂಚೆ ತುಂಬ ಹಳೆ ಗಿಡನೇ, ಎಷ್ಟು ದಪ್ಪ ಇದೆ ಕೊಂಬೆ ಅಂತ ಅಂದ್ಬಿಟ್ಟು ಈಗ ಗಿಡ ತುಂಬ ಚೆನ್ನಾಗಿ ಚಿಗುರ್ಕೊಂಡಿದೆ. ಆದರೆ ನಾನು ಅದನ್ನು ಒಂದು ಹಳೆ ಟಬ್ಗೆ ಹಾಕ್ಕೊಂಡಿದ್ದೀನಿ, ನೋಡ್ತಾ ಇದ್ದೀರಾ, ಒಂದು ಹಳೆ ಟಬ್ಬಲ್ಲಿ ಹಾಕಿದ್ದೀನಿ, ತುಂಬ ಚೆನ್ನಾಗಿ ಚಿಗುರು ಬಂದಿದೆ. ಆಮೇಲೆ ಇಲ್ಲಿ ನೋಡ್ಬೋದು ನೀವು, ಇದು ಹೊಸ್ದಾಗಿ ಹಾಕ್ಕೊಂಡಿರೋ ಸಪೋಟ ಗಿಡ, ಗೊತ್ತಿಲ್ಲ ಎಷ್ಟು ಸಪೋಟ ಬರುತ್ತೆ ಅಂತ, ಬಟ್ ಆದರೆ ಅದ್ರ ಮಧ್ಯದಲ್ಲೇ ಜಾಗ ಇತ್ತು ಅಂತ ಅಂದ್ಬಿಟ್ಟು ನಾನು ಇಲ್ಲಿ ಸೌತೆಕಾಯಿ ಬೀಜ ಹಾಕಿದ್ದೆ, ಈಗ ಬೆಳೆದಿದೆ. ನೋಡಬೇಕು, ಇದಕ್ಕೊಂದು ದಾರ ಕಟ್ಟಿ ಮೇಲ್ಗಡೆ ಈ ಕಂಬಿಗೆ ಬಿಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಚೆನ್ನಾಗಿ ಬಂದಿದೆ, ಬರಲಿ. ಇದು ಸೀಬೆಕಾಯಿ ಗಿಡ, ಇದರಲ್ಲಂತೂ ಸುಮಾರು ಹಣ್ಣು ಕೊಟ್ಟಿದೆ. ನಿಮ್ಗೆ ಹಣ್ಣು ಬಿಟ್ಟಾಗ ತೋರಿಸ್ತೀನಿ. ಲಾಸ್ಟ್ ಇಯರೆಲ್ಲ ತುಂಬ ಹಣ್ಣು ಕಿತ್ತಿದ್ದೀನಿ. ಇವಾಗಿನ್ನ ಸೀಸನ್ ಬರಬೇಕು, ಹೂವು ಬಿಟ್ಟು ಹಣ್ಣು ಬರಬೇಕು. ಇದು ಒಂದು ದೊಡ್ಡ ಗ್ರೋ ಬ್ಯಾಗಲ್ಲಿ ಹಾಕ್ಕೊಂಡಿದ್ದೀನಿ. ನಾನು ಈ ಥರ ಫರ್ಟಿಲೈಸರ್ ಬಾಟಲ್ಗಳನ್ನ ಈ ಥರ ಇದರೊಳಗಡೆ ಆನಿಯನ್ ಸಿಪ್ಪೆ ಎಲ್ಲ ಹಾಕ್ತೀನಿ ಫರ್ಟಿಲೈಸರ್ಗೆ, ಆಮೇಲೆ ನೀರು ಹಾಕ್ತೀನಿ. ಯಾವಾಗಲೂ ಹಾಕೋದಿಲ್ಲ, ಒಂದು ಟೈಮ್ ಹಾಕ್ತೀನಿ. ಈ ಥರ ಹಾಕೋದ್ರಿಂದ ಗಿಡಗಳು ಫ್ರೆಶ್ಶಾಗಿ ಚಿಗುರ್ಕೊಳ್ಳುತ್ತೆ. ಇದೆಲ್ಲ ನೋಡ್ಬೋದು ನೀವು, ಬೋಗನ್ವಿಲ್ಲ. ಇದರಲ್ಲಿ ಒಂದು ಕಲರ್ ಇದೆ ಲೈಟ್ ಪಿಂಕು. ಅದು ಬಿಟ್ಟು ಇಲ್ಲಿ ನೀವು ನೋಡ್ತಾ ಇರ್ಬೋದು 2ನೇ ಗಿಡ ಒಂಥರ ರೆಡ್ ಕಲರು, ಮತ್ತು ಇಲ್ಲಿ ಒಂಥರ ಕಲರ್ ಇದೆ, ಒಂಥರ ಪಿಂಕಿಶು ಅಲ್ಲ ರೆಡ್ಡು ಅಲ್ಲ, 2 ಮಿಕ್ಸು. ಇದು ನೋಡ್ಬೋದು ಡಿಫ್ರೆಂಟ್ ಬೋಗನ್ವಿಲ್ಲ. ಇದರಲ್ಲೇ ತುಂಬ ಹೂ ಬಿಡುತ್ತೆ, ಗೊಂಚು ಕಾರ್ನರ್ಸ್ ಬಿಡುತ್ತೆ ಆದರೆ, ಆಯಿತಾ. ನೋಡಿ ಪಿಂಕ್ ಎಷ್ಟು ಚೆನ್ನಾಗಿದೆ, ಈ ಪಿಂಕು ಕಾರ್ನರ್ಸ್ ಬರುತ್ತೆ. ಸೊ ನಾನು ಎಲ್ಲ ಗಿಡಗಳನ್ನೂ ಒಂದು ರೌಂಡ್ ಸೈಡಲ್ಲಿ ಇಟ್ಕೊಂಡು ಬಂದಿದ್ದೀನಿ, ಆಯಿತಾ. ಆಮೇಲೆ ಇದು ನೋಡ್ಬೋದು ನೀವು, ಮೂಸಂಬಿ ಗಿಡ. ಇದು ಮೂಸಂಬಿ ಗಿಡ ಯಾವ ಥರ ಇದೆ ಅಂತ ದೊಡ್ಡ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ, ಆಯಿತಾ. ಈಗ ಎಲೆ ರೀಪಾಟೆಲ್ಲ ಮಾಡಾದ್ಮೇಲೆ ಒಂಚೂರು ಚಿಗುರ್ತಾ ಇದೆ. 2 ಸರಿ ಹಣ್ಣು ಬಿಟ್ಟಿದೆ ಇದರಲ್ಲೂ. ಆಮೇಲೆ ಇದೇ ದಾಸವಾಳದಲ್ಲೇ ಇದು ಒಂದು ವೈಟ್ ಕಲರು. ನಾನು ಆ್ಯಕ್ಚುಲಿ ಈ ಸರಿ ಗಿಡದಲ್ಲೇ ಇದು ರೀಪಾಟ್ ಆದಮೇಲೆ ಈ ಗಿಡ ಎಲ್ಲೋ ಕಳ್ಕೊಂಬಿಟ್ಟಿದ್ದೀನಿ ಅಥವಾ ಬಿಟ್ಟಿದ್ದಾರೆ ಅಂತ ಅಂದ್ಕೊಂಡೆ. ಇಲ್ಲ, ಇದು ಚೆನ್ನಾಗಿ ಚಿಗುರು ಬರ್ತಾ ಇದೆ. ಸ್ವಲ್ಪ ಈ ಥರ ಹಿಂಗಿರೋದ್ರಿಂದ ಇದನ್ನೆಲ್ಲ ಎಲೆ ಕಟ್ ಮಾಡಬೇಕು. ಸೊ ಇಲ್ಲ, ಉಳ್ಕೊಂಡಿದೆ ಈ ಗಿಡ, ನಾನು ಹೋಗ್ಬಿಡ್ತು ಅಂದ್ಕೊಂಡೆ. ಆಮೇಲೆ ನೋಡಿ, ಇದು ಮನೇಲಿ ತಿಂದು ಹಾಕಿರೋ ಪಪಾಯದ ಬೀಜದಿಂದ ಬಂದಿರೋ ಗಿಡ. ಆಲ್ಮೋಸ್ಟ್ 1.5 ಇಯರ್ ಆಯಿತು. 1-2 ಸಾರಿ ಹೂ ಬಿಟ್ಟು ಉದುರಿದೆ, ಗೊತ್ತಿಲ್ಲ ಇನ್ನು ಯಾವಾಗ ಬರುತ್ತೆ ಹಣ್ಣು ಅಂತ. ಅದನ್ನು ಒಂದು ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಬಟ್ ಅದೇ ಕೆಳಗೆ ಸ್ವಲ್ಪ ಜಾಗ ಇತ್ತು, ಬೀಜ ಹಾಕಿ ಸಸಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಾನು ಬೀನ್ಸ್ ಬೀಜ ಹಾಕಿದ್ದೆ. ನೋಡ್ತಾ ಇರ್ಬೋದು ನೀವು, ಇಲ್ಲಿ 2 ಗಿಡ ಬಂದಿದೆ. ಇದನ್ನು ಬೇರೆದಕ್ಕೆ ಶಿಫ್ಟ್ ಮಾಡಬೇಕು, ಚೆನ್ನಾಗಿ ಬಂದಿದೆ. ಆಮೇಲೆ ಇದು ಒಂದು 3 ವರ್ಷದ್ದು ಹಳೆ ಗಿಡ, ಒಂದು 2 ಸಾರಿ ಹಣ್ಣು ಕೊಟ್ಟಿರ್ಬೋದು. ನೆಲ್ಲಿಕಾಯಿ ಎಷ್ಟು ದೊಡ್ಡದಿದೆ ನೋಡಿ. ಈಗ ನಂಗೆ ಅನಿಸುತ್ತೆ ಇಲ್ಲಿ ನೋಡಿ, ಇಲ್ಲಿ ಕಾಣಿಸ್ತಾ ಇದೆ ಅನಿಸುತ್ತೆ ನಿಮಗೆ, ಬರ್ಬೋದು. ಬೀಜಗಳೆಲ್ಲ ಬಂದಿದೆ, ಹಣ್ಣು ಬಿಡೋ ಚಾನ್ಸಸ್ ಇದೆ. ಆಮೇಲೆ ಇದು ನೀವು ನೋಡಿರ್ತೀರ, ಗ್ರೀನ್ ಆ್ಯಪಲ್ ಅಂತಾರೆ, ನಂಗೆ ಗೊತ್ತಿಲ್ಲ ಗ್ರೀನ್ ಆ್ಯಪಲ್ ಅಂತ. ಇದು ಒಂದು 3 ವರ್ಷ ಆಗಿರ್ಬೋದು ಈ ಗಿಡಕ್ಕೆ, 3-3.5 ವರ್ಷ ಆಗಿರ್ಬೋದು. ಗಿಡ ತುಂಬ ಹಣ್ಣು ಬಿಡುತ್ತೆ. ಹೂವು ನೋಡಿದ್ದೀರಾ ನೀವು ಎಷ್ಟು ಹೂವು ಬಿಟ್ಟಿದೆ ಅಂತಂದ್ಬಿಟ್ಟು. ನೋಡಿ ಹಣ್ಣು ತುಂಬ ಚೆನ್ನಾಗಿದೆ. ಹಣ್ಣು ತಿಂದರೆ ಸ್ವೀಟಾಗಿರುತ್ತೆ. ಈಗ ಬಿಡೋಕ್ಕೆ ಸ್ಟಾರ್ಟ್ ಆಗಿದೆ. ಇದು ಫುಲ್ಲು ಹಣ್ಣು ಬಿಟ್ಟ ಮೇಲೆ ಒಂದು ವಿಡಿಯೋ ಮಾಡ್ತೀನಿ ನೋಡಿ. ಆಮೇಲೆ ಇದು ನೋಡಿದ್ದೀರಾ, ಇದು ಪೂಜೆಗೂ ಇಡ್ತಾರೆ.
ಇದರಲ್ಲಿ ಎಲ್ಲರ ಮನೇಲೂ ನಾನು ಚಿಕ್ಕದಾಗಿರೋ ಹೂವು ನೋಡಿದ್ದೀನಿ. ಇದು ಸ್ವಲ್ಪ ದೊಡ್ಡದಿದೆ ಅಷ್ಟೇ. ಇದು ಅಷ್ಟೇ ಗೊಂಚು ಹೂವು ಬಿಡುತ್ತೆ. ದೇವ್ರಿಗೂ ಯೂಸ್ ಮಾಡ್ಬೋದು. ಇಲ್ಲ ಅಂತಂದರೆ ಈ ಮನೆ ಮುಂದೆ ಡೆಕೋರೇಷನ್ನು ಕೂಡ ನೀರಲ್ಲೇ ಹುರುಳಿಯಲ್ಲಿ ಹಾಕಿ ಇಡ್ತಾರಲ್ಲ, ಆ ಥರನೂ ಇಟ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇದು ಒಂಥರ ದಾಸವಾಳ. ಇದರಲ್ಲಿ ಎಲ್ಲೋ ದಾಸವಾಳ ಬರುತ್ತೆ. ತುಂಬ ಚೆನ್ನಾಗಿದೆ. ಇಲ್ಲಿ ಮೇಲೆ ಇಟ್ಟಿರೋದೆಲ್ಲ ಆಲ್ಮೋಸ್ಟ್ ದಾಸವಾಳ ಗಿಡಗಳೇ. ನಿಮಗೆ ತೋರಿಸ್ತೀನಿ. ಇದು ಒಂಥರ ದಾಸವಾಳ. ಇದರಲ್ಲಿ ಆರೆಂಜ್ ಕಲರ್ ಬಿಡುತ್ತೆ. ಆಮೇಲೆ ಬೋಗನ್ವಿಲ್ಲ ನೋಡಿ, ಇಲ್ಲೊಂದು ಬೋಗನ್ವಿಲ್ಲ ಇದೆ, ನಿಮಗೆ ಗೊತ್ತಾಗ್ತಾ ಇರ್ಬೋದು. ಇದರಲ್ಲೂ ಒಂಥರ ಲೈಟ್ ಪಿಂಕ್ ಹೂವು ಬಿಡುತ್ತೆ. ಆಮೇಲೆ ಇದು ನೋಡಿ, ಇದು ಆ್ಯಕ್ಚುಲಿ ನಾನು ಈ ರೋಡ್ ಸೈಡ್ ಹಾಕಿರ್ತಾರಲ್ಲ, ಕಟಿಂಗ್ ತೊಗೊಂಡು ಬಂದು ಹಾಕಿರೋದು. ಗಿಡ ಎಷ್ಟು ದೊಡ್ಡದಾಗಿದೆ, ಎಷ್ಟು ಹೂವು ಬಿಡುತ್ತೆ ಅಂತಂದ್ಬಿಟ್ಟು. ಸೊ ಅದು ಒಂದು ನಾನು ಚಿಕ್ಕ ಪಾಟಲ್ಲಿ ಹಾಕ್ಕೊಂಡಿದ್ದೀನಿ. ಇದನ್ನು ಚೇಂಜ್ ಮಾಡ್ಕೋಬೇಕು. ಆಮೇಲೆ ನೋಡಿ, ಇಲ್ಲಿ ಬದನೆಕಾಯಿ ಹಾಕಿದ್ದೀನಿ. ಬದನೆಕಾಯ್ದು ಸಸಿ ಬಂದಿದೆ. ಚೂರು ದೊಡ್ಡದಾದರೆ ಬೇರೆದ್ರಲ್ಲಿ ಶಿಫ್ಟ್ ಮಾಡಬೇಕು. ಚೆರಿ ಟೊಮೆಟೊನು ಮತ್ತು ದೊಡ್ಡ ಟೊಮೆಟೊ ಬೀಜ ಹಾಕಿದೆ. ಈಗ ಕಾಯಿ ಆಗ್ತಾಯಿದೆ. ನೋಡಬೇಕು ಎಷ್ಟು ದಿನ ತಗೊಳ್ಳುತ್ತೆ ಅಂತ. ಆಮೇಲೆ ಇದು ಶಂಕು ಪುಷ್ಪ ಗಿಡ ಬೀಜ ಹಾಕಿದೆ. ನೋಡಿ ಎಷ್ಟು ಹೂ ಬಿಟ್ಟಿದೆ ಇದರಲ್ಲಿ ಅಂತ. ತುಂಬ ಚೆನ್ನಾಗಿದೆ ಕಲರು. ಆ್ಯಕ್ಚುಲಿ ಬಿಳಿದು ಇರುತ್ತೆ ಇದರಲ್ಲೇ. ನನ್ನ ಹತ್ರ ಇಲ್ಲ, ಬಟ್ ಹಾಕಬೇಕು. ನೋಡಿ ಎಷ್ಟು ಹೂವು ಬಿಟ್ಟಿದೆ ಇದರಲ್ಲಿ. ತುಂಬ ದೊಡ್ಡ ಹೂವು ಬಿಟ್ಟಿದೆ. ಅದನ್ನು ಬಳ್ಳಿ ನಾನು ಈ ಥರ ಹಿಂಗೆ ಕಂಬಕ್ಕೆ ಹಬ್ಸ್ಕೊಂಡಿದ್ದೀನಿ. ಆಮೇಲೆ ಇಲ್ಲಿ ನಾನು ಇದ್ರದ್ದು ಚೆಂಡು ಹೂವು ಸಸಿ ಹಾಕಿದ್ದೀನಿ. ಈಗ ಸಸಿ ಬರ್ತಾಯಿದೆ. ನೋಡಬೇಕು ಚೆನ್ನಾಗಿ ಬರುತ್ತಾ ಏನು ಅಂತಂದ್ಬಿಟ್ಟು. ಇದರಲ್ಲಿ ಅರವೆ ಸೊಪ್ಪು ಹಾಕಿದ್ದೀನಿ. ಇದರಲ್ಲಿ ಸಬಕ್ಷಿ ಸೊಪ್ಪು ಹಾಕಿದ್ದೀನಿ. ಇವಾಗ ಸಸಿ ಬರ್ತಾಯಿದೆ. ಆಮೇಲೆ ಇಲ್ಲಿ ಮಿಕ್ಕಿದ ಮೆಣಸಿನ್ಕಾಯಿ ಸಸಿಗಳಿತ್ತು, ಇದರಲ್ಲಿ ಹಾಕಿದ್ದೀನಿ. ಇಲ್ಲಿ ನೋಡಿ ಕೊತ್ತಂಬರಿ ಇವಾಗ ಎಷ್ಟು ರೇಟ್ ಆಗಿದೆ. ಇದರಲ್ಲಿ ಹಾಕ್ಕೊಂಡಿದ್ದೀನಿ. ಆಮೇಲೆ ಇದು ಒಂದು ಕಾರ್ನರ್ ಸ್ಟ್ಯಾಂಡ್ ಅಂತ ತೊಗೊಂಡೆ. ನನಗೆಲ್ಲೂ ಚಿಕ್ಕ ಸಸಿ, ಹೂವಿನ ಸಸಿಗಳೆಲ್ಲ ಹಾಕಿದೆ. ಬಟ್ ಇದರಲ್ಲಿ ಯಾವುದೂ ಅಷ್ಟು ಚೆನ್ನಾಗಿ ಬರಲಿಲ್ಲ. ಸೊ ಅದಕ್ಕೆ ಈಗ ಒಂಚೂರು ಚೆಂಡು ಹೂವು, ಅದು ಇದು ಚಿಕ್ಕ ಹೂವು ಬಿಡೋವಂಥ ಸಸಿಗಳೆಲ್ಲ ಹಾಕಿದ್ದೀನಿ. ಅದು ಬರಬೇಕು. ಆಮೇಲೆ ಇದು ಒಂದೆಲಗ ಅಂತಾರೆ, ಅಡುಗೆಗೂ ಯೂಸ್ ಮಾಡ್ತಾರೆ, ತುಂಬ ಒಳ್ಳೆಯದು ಅಂತ ಕೇಳಿದ್ದೀನಿ. ಬಟ್ ನಾನು ಯಾವತ್ತೂ ಯೂಸ್ ಮಾಡಿಲ್ಲ. ಸೊ ಅದು ಒಂಚೂರು ಬಳ್ಳಿ ಥರ ಬರ್ತಾಯಿದೆ. ಇದು ನೋಡಿ ದಾಳಿಂಬ್ರೆ ಗಿಡ, ತುಂಬ ದಾಳಿಂಬ್ರೆ ಕಿತ್ತದೆ. ಆಮೇಲೆ ಒಂದು ಸ್ವಲ್ಪ ನಾನು ಟೇಕ್ ಕೇರ್ ಮಾಡೋದು ಆಗಲಿಲ್ಲ. ಗಿಡಗಳನ್ನ ಸರಿಯಾಗಿ ಪೋಷಿಸೋಕ್ಕಾಗಲಿಲ್ಲ. ಸೊ ಈ ಗಿಡಗಳೆಲ್ಲ ನೋಡ್ತಾ ಇರ್ಬೋದು ನೀವು. ಇವಾಗ ಚಿಗುರ್ತಾ ಇದೆ, ಈಗ ದೊಡ್ಡದಾಗ್ತಾಯಿದೆ. ಮತ್ತೊಂದು ಹೊಸ ಗಿಡ ಹಾಕಿದ್ದೀನಿ. ತುಂಬ ಹಳೆ ಗಿಡ. ಇದ್ರ ಜೊತೆ ಮತ್ತೆ ಒಂದು ಹೊಸ ಗಿಡ ಹಾಕಿದ್ದೀನಿ. ಇವಾಗ ನೋಡಿ ಹೂವು ಉದುರಿ ಇವಾಗ ಒಂದೆರಡು ಕಾಯಿ ಬಿಟ್ಟಿದೆ. ನೋಡಬೇಕು ಎಷ್ಟು ದಿನ ತಗೊಳುತ್ತೆ ಇದಕ್ಕೂ ಅಂತ. ಇಲ್ಲೆಲ್ಲ ನೋಡಿ ಸೋಲಾರ್ನ ನಾನು ಹೇಗೆ ಉಪಯೋಗಿಸ್ಕೊಂಡಿದ್ದೀನಿ ಅಂದರೆ ವಿಡಿಯೋದಲ್ಲಿ ತೋರಿಸ್ತೀನಿ. ಚಿಕ್ಕ ಗಿಡಗಳನ್ನ ಇಲ್ಲಿ ಇಟ್ಕೊಂಡಿದ್ದೀನಿ, ನೆರಳಿರುತ್ತೆ ಅಂತಂದ್ಬಿಟ್ಟು. ಅದ್ರ ಮಧ್ಯನೇ ಇದು ತಾವರೆ ಹೂವಿನ ಗಿಡ, ಲೋಟಸ್ಸು, ಪಿಂಕ್ ಕಲರು ಮತ್ತು ಪರ್ಪಲ್ ಕಲರ್ 2 ಗಿಡವೂ ಇದೆ ಇದರಲ್ಲೇ. ಹೂವು ಬಂದು ನೋಡಿ, ಹೂವು ಇದು ಬಂದುಬಿಟ್ಟು ಪಿಂಕ್ ಕಲರು, ಅದು ಪರ್ಪಲ್ ಕಲರು. ಸೊ ಒಂದು ಹೂವು ಬಿಡ್ತಿದ್ದಂಗೆ ಒಂದು ದಿನಕ್ಕೆ ಒಂದು ಹೂವು ಬಿಡುತ್ತೆ, ಮತ್ತೆ ಬಾಡೋಗುತ್ತೆ. ಮತ್ತು ನಾಳೆಗೆ ನೋಡಿ ಅದೊಂದು ಹೂವು ರೆಡಿ ಆಗ್ತಾಯಿದೆ. ನಾಳೆ ಅದು ಬಿಡುತ್ತೆ. ಒಂದಿನ ಪಿಂಕು, ಒಂದಿನ ಪರ್ಪಲ್ ಬಿಡುತ್ತೆ. ಸೊ ಹಿಂಗೆ ಇಷ್ಟು ಗಿಡಗಳನ್ನ ಇಟ್ಕೊಂಡಿದ್ದೀನಿ. ಇಲ್ಲೊಂದು ಸ್ವಲ್ಪ ಹೊಸ ಗಿಡಗಳನ್ನ ಗ್ರೋ ಬ್ಯಾಗ್ ತರಿಸಿ ಹಾಕಿದ್ದೀನಿ. ಇದು ಪ್ಯಾಷನ್ ಫ್ರೂಟ್ ಅಂತಾರಲ್ಲ, ಆ ಗಿಡ ಇನ್ನೂ ಬರಬೇಕು. ಇಲ್ಲೊಂದು ಸುಮಾರು ಬೀಜಗಳು ಹಾಕಿದ್ದೀನಿ ತರಕಾರಿದು. ಆಮೇಲೆ ಇಲ್ಲೂ ನೋಡಿ ದಾಸವಾಳ ಗಿಡನ ಹಾಕ್ಕೊಂಡಿದ್ದೀನಿ. ಒಂದೆರಡು ದಾಸವಾಳ ನಾನು ಬರಲಿಲ್ಲ ಅಂತ ಅಂದ್ಬಿಟ್ಟು ಮತ್ತೆರಡು ಹೊಸ ಗಿಡಗಳನ್ನ ತರಿಸಿ ಹಾಕ್ಕೊಂಡಿದ್ದೀನಿ. ಇದು ಒಂಥರ ಕ್ರೀಮ್ ವೈಟ್ ಅನಿಸುತ್ತೆ ಇದು, ಅದು ಒಂದು ಹಾಕ್ಕೊಂಡಿದ್ದೀನಿ. ಇದು 2ರಲ್ಲೂ ಬೀಜಗಳು ಹಾಕಿದ್ದೀನಿ. ಇಲ್ಲೊಂದು ನೋಡ್ತಾ ಇರ್ಬೋದು ನೀವು, ಸಸಿ ಬರ್ತಾಯಿದೆ. ಏನೋ ತರಕಾರಿ ಹಾಕಿದ್ದೀನಿ, ಬೀಜಗಳು ಹಾಕಿದ್ದೀನಿ. ಎಲ್ಲ ಬರಬೇಕು, ಬಂದಮೇಲೆ ತೋರಿಸ್ತೀನಿ. ನೋಡಿ ಈ ಥರ ನಾನು ಹಿಂಗೆ ಇಟ್ಕೊಂಡಿದ್ದೀನಿ ಸೋಲಾರ್ ಕೆಳಗಡೆ. ನೋಡಿ ಹೇಗೆ ಕಾಣಿಸುತ್ತೆ ಅಂತ. ಒಂದು ಸೈಡಲ್ಲೇ ನಾನು ಎಲ್ಲ ಇಟ್ಕೊಂಡು ಬಂದಿದ್ದೀನಿ. ನೋಡಿ ಹಳೆ ಚೇರು ಟೇಬಲ್ಗಳನ್ನೂ ನಾನು ವೇಸ್ಟ್ ಮಾಡಿಲ್ಲ. ಈ ಥರ ಪೇಂಟ್ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೀವು ನೋಡ್ತಾ ಇರ್ಬೋದು, ಈ ಥರ ಇದೆ ಸೈಡಿಂದ ವ್ಯೂವು. ನೋಡಿ ಹೆಂಗೆ ಕಾಣಿಸುತ್ತೆ ಅಂತ ನನ್ನ ಗಾರ್ಡನು. ಈ ಥರ ಇದೆ ವ್ಯೂವು.
ಆಯಿತಾ. ನೋಡಿ, ಇದೆಲ್ಲ ನಿತ್ಯ ಮಲ್ಲಿಗೆದು ಮೊಗ್ಗು ಆಯಿತಾ. ಇಲ್ಲೊಂದಷ್ಟು ನಾನು ಶೋ ಗಿಡಗಳಿದೆಲ್ಲ ತೊಗೊಂಡು ಒಂದು 7-8 ವರ್ಷ ಆಗಿರ್ಬೋದು. ಅದೆಲ್ಲ ಇನ್ನೂ ಹಾಗೆ ಕಾಪಾಡ್ಕೊಂಡು ಬಂದಿದ್ದೀನಿ. ಈ ಗಿಡಗಳನ್ನೂ ನೋಡ್ಬೋದು. ಇದರಲ್ಲೇ ಚಿಕ್ಕ ಚಿಕ್ಕ ಏನು ಗಿಡ ಅಂತ ಹೇಳ್ತಾರೆ ಅಂತ ಗೊತ್ತಿಲ್ಲ, ಫುಲ್ಲು ಮೊಗ್ಗು ಬಿಟ್ಟಿರೋಂಗೆ ಫುಲ್ಲು ಗೊಂಚು ಇದು ಬರುತ್ತೆ. ಆಮೇಲೆ ಇದು ಅಷ್ಟೇ, ಹೂವು ಬಿಡಲ್ಲ, ತುಂಬ ಚೆನ್ನಾಗಿರುತ್ತೆ. ಇಂಡೋರ್ ಪ್ಲಾಂಟ್ಸೇ ಇದು. ನೋಡಿ, ಇದು ಎಷ್ಟು ಚೆನ್ನಾಗಿದೆ. ಚಿಕ್ಕ ಚಿಕ್ಕ ಹೂವು, ಬಟನ್ಸು ಎಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಇಲ್ಲಿ ಮನೆ ಕಟ್ತಾ ಇದ್ರೆ ಅದರಿಂದ ನಿಮಗೆ ಡಿಸ್ಟರ್ಬ್ ಆಗ್ತಾ ಇರ್ಬೋದು. ಇಷ್ಟು ದಿನ ಗಾಳಿ ಬೆಳಕು ಎಲ್ಲ ಚೆನ್ನಾಗಿ ಬಿಡ್ತಾಯಿತ್ತು. ಬಟ್ ಆದರೆ ಇವಾಗ ಮನೆ ಬರ್ತಾ ಇರೋದ್ರಿಂದ ನಮ್ಮನೆ ಕತ್ಲಾಗತ್ತೆ. ಇದು ಇಂಡೋರ್ ಪ್ಲಾಂಟ್ಸು. ಇದು ಅಷ್ಟೇ, ಒಂದು ಕಟಿಂಗ್ ತೊಗೊಂಡು ಬಂದು ಹಾಕಿದ್ದು ಕೆಳಗಡೆ ನಮ್ಮ ಅಜ್ಜಿ ಮನೇಲಿ ಇತ್ತು ಅಂತ. ತುಂಬ ಚೆನ್ನಾಗಿ ಬಂದುಬಿಡ್ತು, ಉದ್ದ ಇತ್ತು. ಇವಾಗ ಮತ್ತೆ ನಾನು ರೀಪಾಟ್ ಮಾಡಿದ್ದಕ್ಕೆ ಚಿಕ್ಕದು ಮಾಡಿ ಹಾಕಿದ್ದೀನಿ ಆಯಿತಾ. ಇಲ್ಲಿ ನೋಡಿ, ಇಂಡೋರ್ ಪ್ಲಾಂಟ್ಸ್ಗಳನ್ನ ಇನ್ನೂ ಸ್ವಲ್ಪ ಇಟ್ಕೊಂಡಿದ್ದೀನಿ ಆಯಿತಾ. ಇದು ಟಯರ್ದು ಬರುತ್ತಲ್ಲ ಅದು, ಅದ್ರ ಮೇಲೆ ನಾನು ರೌಂಡಾಗಿ ಗಿಡಗಳನ್ನ ಜೋಡಿಸ್ಕೊಂಡಿದ್ದೀನಿ. ಯಾವ ಥರ ಜೋಡಿಸ್ಕೊಂಡಿದ್ದೀನಿ ಅಂತ. ಇದು ಟ್ಯಾಪ್ ಥರ, ಆದರೆ ಟ್ಯಾಪ್ ಅಲ್ಲ, ಸುಮ್ಮನೆ ಸ್ವಿಚ್ ಹಾಕಿದ್ರೆ ಅಲ್ಲಿಂದ ನೀರು ಬರುತ್ತೆ. ಸೊ ಈ ಥರ ಒಂದು ಮಾಡಿಟ್ಕೊಂಡಿದ್ದೀನಿ. ಅದ್ರ ಮೇಲೆ ನೋಡಿ ಇವಾಗ ನಿತ್ಯ ಮಲ್ಲಿಗೆದು ಗಿಡ ತೋರಿಸಿದ್ದೀನಿ. ಅದರಲ್ಲಿ ಇಷ್ಟು ಹೂವು ಬಂದಿದೆ. ಸೊ ಇಲ್ಲಿ ಕಿತ್ತಿಟ್ಟಿದ್ದೀನಿ, ದೇವ್ರಿಗಾಗತ್ತೆ ಅಂತ ಕಟ್ಟಬೇಕು. ಇದು ನೋಡಿ, ಇದೆಲ್ಲ ಸ್ವಲ್ಪ ಇಂಡೋರ್ ಪ್ಲ್ಯಾಂಟ್ಸು ಆಯಿತಾ. ಇದು ನೋಡ್ತಾ ಇರ್ಬೋದು ನೀವು, ಇದೊಂದು 7-8 ಇಯರ್ಸ್ದು ಬೋನ್ಸಾಯಿ. ಒಂದು 3 ಬೋನ್ಸಾಯಿ ತೊಗೊಂಡಿದ್ದೆ ಆಲದ ಮರದ್ದು, ಅದೆಲ್ಲ ಒಣಗೋಯ್ತು. ಸೊ ಇದೊಂದೇ ಇಟ್ಕೊಂಡಿರೋದು. ಆಮೇಲೆ ಇಲ್ಲಿ ಮೆಟ್ಲು ಹತ್ತಿದ ತಕ್ಷಣ ಟೆರೆಸ್ ಮೇಲೆ ಇದಿಷ್ಟು ಗಿಡಗಳನ್ನ ಇಲ್ಲಿ ಇಟ್ಟಿದ್ದೀನಿ, ಶೋಗೆ ಚೆನ್ನಾಗಿ ಕಾಣಿಸ್ಲಿ ಅಂತ. ಸೊ ಇದು ನಮ್ಮ ಟೆರೆಸ್ಸಿನ ಒಂದು ವ್ಯೂ. ಇನ್ನೂ ನನ್ನ ಗಿಡಗಳನ್ನ ಹಾಕಿದ್ರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಸೊ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಬೆಲ್ಲೈಕನ್ ಬಟನ್ನ ಒತ್ತಿ. ಏನಾದ್ರು ಇತ್ತು ಅಂತಂದರೆ ನೀವು ನಮಗೆ ಸ್ವಲ್ಪ ಕಮೆಂಟಲ್ಲೇ ತಿಳಿಸಿ. ನನಗೆ ತುಂಬ ಗಿಡಗಳ ಹೆಸರು ಗೊತ್ತಿಲ್ಲ, ಆದರೆ ಗಿಡಗಳು ಬೆಳೆಸೋದು ಅಂದರೆ ತುಂಬ ಇಷ್ಟ ನನಗೆ. ಸೊ ಹಂಗಾಗಿ ಇನ್ನೂ ಗಿಡಗಳು ಕೆಳಗಡೆ ಫಸ್ಟ್ ಫ್ಲೋರಲ್ಲಿದೆ. ಅಲ್ಲಿ ಬರೀ ಹೂವಿನ ಗಿಡಗಳು, ರೋಸ್ ಗಿಡಗಳು ಇಟ್ಟಿದ್ದೀನಿ. ಅದನ್ನು ಒಂದು ದಿವಸ ವೀಡಿಯೋ ಮಾಡಿ ನಿಮಗೆ ತಿಳಿಸ್ತೀನಿ, ಯಾವ್ಯಾವ ಗಿಡ ಇದೆ, ಯಾವ ಕಲರ್ ರೋಸಸ್ ಇದೆ ಅಂತಂದ್ಬಿಟ್ಟು. ಥ್ಯಾಂಕ್ ಯು ಫ್ರೆಂಡ್ಸ್.